ಹಲೋ ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ರಾಕಿ ಕನ್ನಡಿಗ ಮಾಡುತ್ತಿರುವ ನನ್ನೆಲ್ಲ ವೀಕ್ಷಕರಿಗೂ ನಮಸ್ಕಾರಗಳು ವೀಕ್ಷಕರೇ. ದಿನ ಬೆಳಗ್ಗೆ ನಮ್ಮ ಯುವಕರಿಗೆ ಬೇಕಾಗುವ ಒಂದು ವಸ್ತು ಏನಪ್ಪ ಅಂತಂದರೆ, ಅವರು ಇಷ್ಟಪಡುವ ಒಂದು ಬೈಕು ಅಥವಾ ಅವ್ರಿಗೆ ಇಷ್ಟ ಬಂದಂಥ ಗಾಡಿಗಳಾಗಿರುತ್ತೆ ವೀಕ್ಷಕರೇ. ಹಾಗೆ ದಿನ ಬೆಳಗ್ಗೆ ಸ್ಟಾರ್ಟ್ ಆಗುವಂಥ ಬೈಕಿಗೆ ಮುಖ್ಯವಾಗಿ ಸ್ಟಾರ್ಟ್ ಮಾಡುವ ಒಂದು ಉಪಕರಣ ಯಾವುದಂದರೆ ತನ್ನ ಕೀ ಆಗಿರುತ್ತೆ ವೀಕ್ಷಕರೇ. ಈ ಒಂದು ಕೀನ ನಾನು ಇವತ್ತು ಕಳ್ಕೊಂಡಿದ್ದೆ, ಅಂದರೆ ಒಂದು ದಿನ ಮುಂಚೆ ಕಳ್ಕೊಂಬಿಟ್ಟಿದ್ದೆ. ಹಾಗಾಗಿ ಪ್ರತಿನಿತ್ಯನೂ ನಾನು ಎಲ್ಲಿ ಬೇಕಲ್ಲೇ ಕೀಯನ್ನು ಬಿಡ್ತಿದ್ದೆ, ಎಲ್ಲಿ ಬೇಕಲ್ಲೇ ಕೀಯನ್ನು ಹಿಡಿತಿದ್ದೆ. ಹಾಗಾಗಿ ನನಗೂ ಕೂಡ ಈ ರೀತಿ ಕೀ ಕಳ್ಕೊಂಡ ಒಂದು ಅನುಭವ ಆಗಿಬಿಡ್ತು. ಹಾಗೆ ಈ ಒಂದು ಕೀ ಮಾಡುವ ಒಂದು ಡೂಪ್ಲಿಕೇಟ್ ಕೀಯನ್ನು ಏನು ಮಾಡ್ತಾರೆ ಅವರು ಕೂಡ ಪರಿಚಯ ಇದ್ವು. ಹಾಗಾಗಿ ಯಾಕಂದರೆ ಈ ಒಂದು ಹ್ಯಾಂಡ್ ಲಾಕ್ ಆಗಿ ಕೀಯನ್ನು ಕಳ್ಕೊಂಬಿಟ್ಟೈತೆ. ಹಾಗಾಗಿ ಡೈರೆಕ್ಟ್ ಮಾಡೋಕ್ಕೂ ಬರಲಿಲ್ಲ, ಮತ್ತು ಕೀಯನ್ನು ಮತ್ತು ಬೈಕನ್ನು ಅಲ್ಲಿಗೆ ತಗೊಂಡು ಹೋಗ್ಬೇಕಾಗಿತ್ತು. ಅದಕ್ಕೋಸ್ಕರ ಬೈಕ್ ಕೂಡ ತಗೊಂಡೋಗೋಕ್ಕೆ ಇದಾಯಿತು. ಹಾಗೆ ಪರಿಚಯ ಇರುವಂಥ ಹುಡುಗ ಕೀ ಏನು ಮಾಡ್ತಾರೆ ಅವನು ಪರಿಚಯ ಇದ್ದ. ಹಾಗಾಗಿ ಅವನ್ನ ಕರೆಸಿ ಅವನು ಇವಾಗ ಬಂದ್ಬಿಟ್ಟು ನೋಡ್ತಿದ್ರಲ್ಲ ಈ ಒಂದು ವಿಡಿಯೋದಲ್ಲಿ, ಅವನೇ ಕೀಯನ್ನು ಅಲ್ಲೇ ರೆಡಿ ಮಾಡ್ತಿದ್ದಾನೆ. ಬಟ್ ಪಾಪ ಒಂದೇ ಮಾತಿಗೆ ಕರೆದಿದ್ದ ತಕ್ಷಣ ಬಂದು ಕೀಯನ್ನು ರೆಡಿ ಮಾಡಿಕೊಡ್ತಿದ್ದಾನೆ. ನಮ್ಮ ಫ್ರಿಜ್ಜು ಕೂಡ ಅಷ್ಟೇ, ನಂದು ಹಿಂಗೆ ಕೀ ಕಳೆದೋಗಿದೆ ಕರ್ಕೊಂಬಂದಿದ ತಕ್ಷಣ ಇವನೇ ಕೂಡ ಕರ್ಕೊಂಬಂದ. ಈಗಂತಲ್ಲ, ಪೆಟ್ರೋಲ್ ಖಾಲಿ ಆದ್ರೂ ಏನೇ ಆದ್ರೂ ಪಾಪ ಬಂದು ಏನೇ ಇದ್ರೂ ಮಾಡಿಕೊಟ್ಟು ಹೋಗ್ತಾನೆ, ಬರ್ತಾನೆ ಜೊತೆಗೆ. ಅದಕ್ಕೆ ಯಾಕಂದರೆ ಅವನು ನನಗೆ ಅಷ್ಟು ಅಂದರೆ ಸ್ವಂತ ತಮ್ಮ ಅಲ್ಲ, ಅಣ್ಣ ಅಲ್ಲ, ಆದರೂ ಕೂಡ ಒಂದು ಫ್ರೆಂಡ್ಶಿಪ್ ವಿಚಾರದಲ್ಲಿ ಒಂದು ಪೆಟ್ರೋಲ್ ಖಾಲಿ ಆದ್ರೂ, ಒಂದು ಬೈಕ್ ಕೀ ಕಳೆದ್ರೂ ಏನೇ ಹೇಳಿದ್ರೂ ಇಲ್ಲ ಅಂದೇ ಪಾಪ ಕಷ್ಟಕ್ಕೆ ಬರ್ತಾನೆ. ಈ ಥರ ನಿಮಗೇನಾದ್ರು ಫ್ರೆಂಡ್ ಇದ್ದರೆ ಅವ್ರ ಹೆಸ್ರನ್ನ ನೀವು ಕಮೆಂಟ್ ಬಾಕ್ಸಲ್ಲಿ ಹಾಕಿ ವೀಕ್ಷಕರೇ. ಇವಾಗ ನಾನು ಕೀ ಏನು ಕಳ್ಕೊಂಡಿದ್ದೀನಿ, ಇದು ಕನಿಷ್ಠ ಅಂದ್ರೂ ಒಂದು 6ರಿಂದ 7ನೇ ಬೀಗ ಅನಿಸುತ್ತೆ ನನ್ನ ಪ್ರಕಾರ. ಆ ರೀತಿ ಕಳ್ಕೊಂಡಿದ್ದೀನಿ. ನೀವೇನಾದರೂ ಕೀ ಏನಾದರೂ ಕಳ್ಕೊಂಡಿದ್ರೆ, ಎಷ್ಟನೇ ಸಲ ಕೀ ಮಾಡ್ಕೊಂಡಿದ್ರೆ, ಅಥವಾ ಕೀನೇ ಕಳ್ಕೊಂಡಿಲ್ಲ ಅಂತಂದರೆ ಎರಡಕ್ಕೂ ನೀವು ಕಮೆಂಟ್ ಬಾಕ್ಸಲ್ಲಿ ಹಾಕಿ. ನಾನು ಕೂಡ ನಿಮ್ಮ ಕಮೆಂಟನ್ನು ಓದ್ತೀನಿ ವೀಕ್ಷಕರೇ. ಈ ವಿಡಿಯೋ ಏನೇನಾದರೂ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ ವೀಕ್ಷಕರೇ.